ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯುಧಾಮನ್ಯುಶ್ಚ ವಿಕ್ರಾಂತಃ ಉತ್ತಮೌಜಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಇಲ್ಲಿ ದ್ರೌಪದೇಯಾಃ ಅಂದರೆ ಉಪಪಾಂಡವರು, ಮತ್ತು ಸೌಭದ್ರ ಅಂತಂದರೆ ಸುಭದ್ರೆಯ ಮಗನಾದಂತಹ ಅಭಿಮನ್ಯು, ಮತ್ತು ಯುಧಾಮನ್ಯು, ವಿಕ್ರಾಂತ, ಉತ್ತಮೌಜ ಇವರೆಲ್ಲರೂ ಕೂಡ ನೆಕ್ಸ್ಟ್ ಜನರೇಷನ್ ಅವರೂ ಕೂಡ ಬಂದುಬಿಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು, ಅವರು ಚಿಕ್ಕ ಮಕ್ಕಳು ಆದರೆ ಪರಾಕ್ರಮದಲ್ಲಿ ಪೌರುಷದಲ್ಲಿ ಮಹಾರಥ. ಅವರೆಲ್ಲರೂ ಕೂಡ ಅರ್ಜುನನ್ನ ಮೀರಿಸುವಷ್ಟು, ಅರ್ಜುನನ ಸಮಾನವೇ ಇರುವಂತಹ ಪರಾಕ್ರಮಿಗಳು. ಅವರೆಲ್ಲರೂ ಕೂಡ ಅವರ ಸೈನ್ಯದಲ್ಲಿದ್ದಾರೆ. ನೀವು ನೋಡ್ತಾ ಇದ್ದೀರಿ, ನಿಮಗೆ ವಯಸ್ಸಾಗಿದೆ ಆದರೂ ನಮ್ಮ ಸೈನ್ಯದಲ್ಲೂ ಇನ್ನೂ ಇದ್ದಾರೆ, ಅವ್ರನ್ನ ಈಗ ಹೇಳ್ತೀನಿ ಅನ್ನೋ ಒಂದು ರಹಸ್ಯವಾದಂತಹ ಮಾತನ್ನ ಈಗ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾನೆ. ಇಂದಿನ ಪಂಚಾಂಗವನ್ನು ನೋಡೋಣ ಬನ್ನಿ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತವು ಆಷಾಢ ಮಾಸೆ ಶುಕ್ಲ ಪಕ್ಷೆ. ಇಂದು 6ನೇ ತಾರೀಕು ಜುಲೈ ಮತ್ತು ಇಂದು ಭಾನುವಾರ ಏಕಾದಶಿ ತಿಥಿ ಮತ್ತು ಇಂದು ವಿಶಾಖ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ವಿಶಾಖ ನಕ್ಷತ್ರದ ಅಧಿಪತಿ ಗುರು, ವಕ್ರಿ ಗುರು. ಆದ್ದರಿಂದ ವಿಶಾಖ ನಕ್ಷತ್ರದವರಲ್ಲಿ ಏನೋ ಒಂದು ಬಹಳ ವಿಶೇಷವಾದಂತಹ ಒಂದು ಗುಣ ಯಾವಾಗಲೂ ಇರುತ್ತೆ. ಅದನ್ನು ನಾವು ಬಹಳ ಅವರ ಜೊತೆ ಒಡನಾಟ ಮಾಡಿದಾಗ ಮಾತ್ರ ನಮಗೆ ತಿಳಿಯುತ್ತೆ. ಏನೋ ಒಂದು ಬೇರೆಯವರೆಲ್ಲರೂ ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಅವರು ಬೇರೆ ರೀತಿಯಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಇಂದು ಎಲ್ಲರಿಗೂ ಅದೇ ಒಂದು ಟೆಂಡೆನ್ಸಿ ಇರುತ್ತೆ. ಹೀಗಾಗಿ ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಬೇರೆಯವರು ಕೂಡ ಅದೇ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅನ್ನೋದನ್ನು ನಾವು ತಿಳಿದುಕೊಂಡು ಇವತ್ತು ವ್ಯವಹಾರ ಮಾಡಬೇಕಾಗತ್ತೆ. ಒಂದು ಟ್ವಿಸ್ಟ್ ಅನ್ನೋದು ಇವತ್ತು ಕಾಣಬಹುದು. ಮೇಷರಾಶಿಯವರಿಗೆ ಇಂದು ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಬೇರೆಯವರ ಸಹಕಾರ, ಸೌಹಾರ್ದ ಎಲ್ಲವೂ ಪ್ರಾಪ್ತಿಯಾಗ್ತಾ ಇರುತ್ತೆ. ಮಧ್ಯಾಹ್ನದ ನಂತರ ಸ್ವಲ್ಪ ಬದಲಾವಣೆಗಳಾಗುತ್ತೆ. ಇದರಿಂದ ಮನಸ್ಸಿಗೆ ಕ್ಲೇಶವಾಗಬಹುದು. ಆದ್ದರಿಂದ ಮುಖ್ಯ ನಿರ್ಧಾರಗಳು ಯಾವುದನ್ನು ಮಧ್ಯಾಹ್ನದ ನಂತರ ಮಾಡಬೇಡಿ. ಮುಖ್ಯವಾದಂತಹ ಬಿಸ್ನೆಸ್ ಇತ್ಯಾದಿಗಳಲ್ಲಿ ಇರೋರಂತೂ ಮಧ್ಯಾಹ್ನದ ಮೇಲೆ 2 ದಿನಗಳ ತನಕ ಇಮೋಷನಲ್ ಡಿಸಿಷನ್ಸ್ ಆಗುತ್ತೆ. ಆದ್ದರಿಂದ ನಿರ್ಧಾರಗಳನ್ನು ಮಾಡುವುದು ಒಳ್ಳೆಯದಲ್ಲ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದ ಮೇಲೂ ಮತ್ತು ಮಧ್ಯಾಹ್ನದವರೆಗೂ ಕೂಡ ಬಹಳ ಸುಖಕರವಾದಂತಹ ದಿವಸ. ಎಲ್ಲರಿಂದಲೂ ನಿಮಗೆ ಸೌಹಾರ್ದಗಳು ಪ್ರಾಪ್ತಿಯಾಗುತ್ತೆ. ಮನಸ್ಸಿಗೆ ಅಕ್ಕರೆ, ನೆಮ್ಮದಿ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಇಂದಿನ ದಿನ ವೃಷಭ ರಾಶಿಯವರಿಗೆ ಬಹಳ ಶುಭ ದಿನ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ತೊಂದರೆ, ಮನಸ್ಸಿಗೆ ಹಿಂಸೆ, ಕಿರಿಕಿರಿ ಮತ್ತು ದುಃಖ ಇತ್ಯಾದಿಗಳು ಇರುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆಗಳು ಸಿಗ್ತಾ ಇರೋಲ್ಲ. ಮಧ್ಯಾಹ್ನವಾದ ನಂತರ ಮಿತ್ರರೊಡನೆ ಬೆರೆತು ನೀವು ನಿಮ್ಮ ದುಃಖಗಳನ್ನೆಲ್ಲದಕ್ಕೂ ಮರೆಯೋದಕ್ಕೆ ಸಾಧ್ಯವಾಗುತ್ತೆ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದ ತನಕ ಸ್ವಲ್ಪ ಅಮ್ಮನ ಆರೋಗ್ಯದ ವಿಚಾರ, ಮನೆಯ ತಾಪತ್ರಯ, ಕಿರಿಕಿರಿ ಇವುಗಳ ಬಗ್ಗೆನೇ ನಿಮಗೆ ಯೋಚನೆ ಇರುತ್ತೆ. ಮಧ್ಯಾಹ್ನವಾದ ನಂತರ ಅನೇಕ ಬೇರೆಯ ವಿಷಯಗಳಲ್ಲಿ, ಕ್ರಿಯಾತ್ಮಕವಾದಂತಹ ವಿಷಯಗಳಲ್ಲಿ, ಕ್ರಿಯೇಟಿವಿಟಿ ಎಲ್ಲಿ ಹೆಚ್ಚಾಗುತ್ತೋ ಅಂತಹ ವಿಷಯಗಳ ಬಗ್ಗೆ ನೀವು ಗಮನವನ್ನು ಹರಿಬಿಡೋದ್ರಿಂದ ಮನಸ್ಸಿಗೆ ನೆಮ್ಮದಿಯನ್ನು ಕಾಣ್ತೀರಿ. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ನೆಮ್ಮದಿನೇ ಇರುತ್ತೆ. ಬಹಳ ಚೆನ್ನಾಗಿ ಸಾಮಾಜಿಕವಾಗಿ ಎಲ್ಲರ ಜೊತೆ ವ್ಯವಹಾರ ಮಾಡ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಮನೆಯಲ್ಲಿ ಏನೋ ಒಂದು ತೊಂದರೆ ಆಯಿತು ಅನ್ನುವಂತಹ ಒಂದು ನ್ಯೂಸ್ ಬರುತ್ತೆ. ಆಗ ಮಧ್ಯಾಹ್ನದ ಮೇಲೆ ಬರೀ ಮನೆಯ ವಿಚಾರದ ಕಡೆ, ತಾಯಿಯ ಕಡೆ ಅಥವಾ ತಾಯಿಯಂತೆ ಇರುವಂತಹ ಒಂದು ಹೆಂಗಸಿನ ಕಡೆ ನೀವು ಗಮನವನ್ನು ಹೆಚ್ಚು ಕೊಡಬೇಕಾಗತ್ತೆ ಮತ್ತು ಇಮೋಷನಲಿ ನೀವು ಇರಬೇಕಾಗತ್ತೆ. ನಿಮಗೂ ಕೂಡ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸಂಸಾರ ತಾಪತ್ರಯಗಳ ಬಗ್ಗೆ ಗಮನ ಹರಿಸ್ತಾ ಇರ್ತೀರಿ. ಮಧ್ಯಾಹ್ನವಾದ ಮೇಲೆ ನಿಮ್ಮ ಬಂಧುಗಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ನಿಮಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾರೆ. ಒಂದು ಫೋನ್ ಕಾಲ್ ಇರಬಹುದು ಅಥವಾ ಮಧ್ಯಾಹ್ನದ ಮೇಲೆ ಯಾರನ್ನೋ ಕಾಣಲಿಕ್ಕೆ ಹೋಗಬೇಕಾಗಿರಬಹುದು. ಆವಾಗ ನಿಮ್ಮ ಮೂಡ್ ಪೂರ್ತಿ ಬದಲಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮತ್ತು ಮಾಸ್ ಮೀಡಿಯಾ, ಜರ್ನಲಿಸಮ್, ಕಮ್ಯುನಿಕೇಷನ್ ಇತ್ಯಾದಿಗಳು, ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆಲ್ಲರಿಗೂ ಮಧ್ಯಾಹ್ನದ ಮೇಲೆ ಮನಸ್ಸಿಗೆ ಸುಖ. ತುಲಾ ರಾಶಿಯವರಿಗೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಆತ್ಮವಿಶ್ವಾಸ ಚೆನ್ನಾಗಿಯೇ ಇರುತ್ತೆ. ಆದರೆ ಮಧ್ಯಾಹ್ನದ ನಂತರ ಕಿರಿಕಿರಿ ಆರಂಭವಾಗುತ್ತೆ. ಹಣಕಾಸಿಗೆ ಸಂಬಂಧಿಸಿದಂತಹ ವಿಚಾರದಲ್ಲಿ ಸ್ವಲ್ಪ ಕ್ಲೇಶ ಉಂಟಾಗುತ್ತೆ. ಯಾರ್ಯಾರಿಗೆ ಮದುವೆ ಆಗಿದೆಯೋ ಅವರಿಗೆ ಸಂಸಾರ ತಾಪತ್ರೆಗಳು ಮಧ್ಯಾಹ್ನದ ನಂತರ ಕಾಡಬಹುದು. ವೃಶ್ಚಿಕ ರಾಶಿಯವರಿಗೆ ಇವತ್ತು ಮಧ್ಯಾಹ್ನದ ತನಕ ಮನಸ್ಸಿಗೆ ಹಿಂಸೆ, ಮುಖ್ಯವಾದಂತಹ ಸಂಬಂಧಗಳಲ್ಲಿ ಮತ್ತು ನಿರ್ಧಾರಗಳಲ್ಲಿ ತುಂಬ ತೊಡಕು ಅನುಭವಿಸ್ತೀರಿ. ಮಧ್ಯಾಹ್ನವಾದ ಮೇಲೆ ನಿಮ್ಮ ನಿರ್ಧಾರಗಳೆಲ್ಲ ತಿಳಿಯಾಗಿ ಬಹಳ ಸುಖಕರವಾಗಿ ಎಲ್ಲವೂ ನಿಮ್ಮ ಪರವಾಗಿ ತಿರುಗತ್ತೆ. ಧನುರಾಶಿಯವರಿಗೆ ಮಧ್ಯಾಹ್ನದ ತನಕ ಮಿತ್ರರಿಂದ ಬಹಳ ಯಶಸ್ಸು, ಒಳ್ಳೆಯ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ವ್ಯವಹಾರಗಳನ್ನೆಲ್ಲ ನೋಡ್ತೀರಿ. ಮಧ್ಯಾಹ್ನವಾದ ಮೇಲೆ ಯಾರೋ ಏನೋ ಒಂದು ಮಾತು ಹೇಳಿದ್ರಿಂದ ಅಥವಾ ಒಂದು ಇಮೇಲ್ ನೋಡಿದ್ರಿಂದ, ಒಂದು ಫೋನ್ ಕಾಲ್ ಮೆಸೇಜ್ ನೋಡಿದ್ರಿಂದ ಹೀಗಾಗಿ ಏನೋ ಒಂದು ಬದಲಾವಣೆಯಾಗಿ ಮನಸ್ಸಿಗೆ ಕ್ಲೇಶ.
2 ದಿನಗಳ ತನಕ ಮುಖ್ಯವಾದಂತಹ ಯಾವುದೋ ಒಂದು ಫ್ರೆಂಡ್ಶಿಪ್ಪಲ್ಲಿ ಅಥವಾ ಮುಖ್ಯವಾದಂತಹ ಒಂದು ಸಂಬಂಧ ಅಥವಾ ಕಾಂಟ್ರಾಕ್ಟಲ್ಲಿ ತೊಂದರೆ ಆಗಬಹುದು. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಹೆಚ್ಚು. ಮನೆ ಮತ್ತು ಕಾರ್ಯವನ್ನು ಸಂಭಾಳಿಸೋದು ಬಹಳ ಕಷ್ಟ ಅನ್ನಿಸ್ತಾ ಇರುತ್ತೆ. ಮಧ್ಯಾಹ್ನವಾದ ಮೇಲೆ ಮನಸ್ಸಿಗೆ ನೆಮ್ಮದಿ, ಪಾರ್ಟಿಯಿಂಗ್, ಸಣ್ಣ ಸಣ್ಣ ಪಿಕ್ನಿಕ್ಗಳು ಇತ್ಯಾದಿಗಳು, ಗುಂಪುಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಗ್ರೂಪ್ಸ್, ಮೆಸೇಜ್ಗಳಿಂದ ಸಂತೋಷ, ನಗುತ್ತೀರಿ ಮತ್ತು ಇಷ್ಟಾರ್ಥ ಸಿದ್ಧಿ. ಕುಂಭರಾಶಿಯವರಿಗೆ ವಾರದ ಮೊದಲನೆಯ ದಿನ ಅಂದರೆ ಮೊದಲನೇ ಹಾಫ್ ಆಫ್ ದ ಡೇ, ಫಸ್ಟ್ ಹಾಫ್ ಅಂತ ಹೇಳ್ತೀವಿ ನೋಡಿ, ಪೂರ್ವಾರ್ಧ, ದಿನದ ಪೂರ್ವಾರ್ಧದಲ್ಲಿ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಇರುತ್ತೆ. ಇನ್ನೂ ನೀವು ಮಾಡಿದಂತಹ ಕೆಲಸಗಳಿಗೆ ನಿಮಗೆ ಪ್ರಶಸ್ತಿ, ಪ್ರಾಮುಖ್ಯತೆ ಪ್ರಾಪ್ತಿ ಆಗಲಿಲ್ಲ, ನಾನು ಎಷ್ಟು ಕೆಲಸ ಮಾಡಬೇಕಪ್ಪ, ಇನ್ನೂ ಇವರನ್ನು ಮೆಚ್ಚಿಸ್ಲಿಕ್ಕೆ ಏನು ಮಾಡಬೇಕಪ್ಪ ಅನ್ನೋ ರೀತಿಯಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಮನೆಯಲ್ಲೂ ಕೂಡ ಆ ಕೆಲಸ ಮಾಡಿಲ್ಲ, ಈ ಕೆಲಸ ಮಾಡಿಲ್ಲ, ಕೆಲಸ ಮಾಡೋದಕ್ಕೆ ಬರಲ್ಲ, ಇಂತಹ ಮಾತುಗಳನ್ನು ಕೇಳಬಹುದು. ಮಧ್ಯಾಹ್ನವಾದ ಮೇಲೆ ಮೂಡ್ ಬದಲಾಗುತ್ತೆ. ಬೇರೆಯವರಿಗೂ ಕೂಡ ನಿಜವಾದ ಕೆಲಸದ ಬಗ್ಗೆ ಗಮನ ಹೋಗುತ್ತೆ ಮತ್ತು ನಿಜವಾಗ್ಲೂ ಕೆಲಸ ಮಾಡಬೇಕು, ಈ ಟೀಕೆಗಳು, ಕಾಮೆಂಟ್ಗಳು ಮುಖ್ಯವಲ್ಲ ಅನ್ನೋದು ಗೊತ್ತಾಗುತ್ತೆ. ಆವಾಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಅದೃಷ್ಟ ಪರೀಕ್ಷೆ ಅಥವಾ ಮನಸ್ಸಿಗೆ ಕ್ಲೇಶ ನಡೀತಾ ಇರುತ್ತೆ. ಮಧ್ಯಾಹ್ನವಾದ ಮೇಲೆ ಇದಕ್ಕೆಲ್ಲದಕ್ಕೂ ಏನು ಮಾಡಬೇಕು ಅನ್ನುವಂತಹ ಒಂದು ಪರಿಹಾರ ಮಾರ್ಗ ಪ್ರಾಪ್ತಿಯಾಗುತ್ತೆ. ಮಧ್ಯಾಹ್ನವಾದ ನಂತರ ಭಾಗ್ಯೋದಯವಾಗುತ್ತೆ. ಅನೇಕ ಮುಖ್ಯವಾದಂತಹ ವಿಚಾರಗಳಲ್ಲಿ ನಿರ್ಧಾರಗಳನ್ನು ಮಾಡೋದಕ್ಕೆ ಪ್ರಶಸ್ತವಾದ ಸಮಯ ಅಂತ ನಿಮಗೆ ತಿಳಿಯುತ್ತೆ. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಕೂಡ ಭಗವದ್ಗೀತಾ ಶ್ಲೋಕಗಳನ್ನು ಮನನ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಶುಭಮಸ್ತು.